ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಿದ್ದೀರಾ, ನಾವು ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಧರ್ಮಸ್ಥಳ, ಅಲ್ಲಿಂದ ಕುಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಇದು ಸೌತಡ್ಕ ಗಣಪತಿ ಟೆಂಪಲ್ಲು. ಇಲ್ಲಿ ದೇವಸ್ಥಾನದಲ್ಲಾಗಲಿ ಗರ್ಭಗುಡಿಲಾಗಲಿ ದೇವ್ರನ್ನ ಸ್ಥಾಪನೆ ಮಾಡಿಲ್ಲ. ಮರದ ಕೆಳಗಡೆ ದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಸುತ್ತ ಹರಕೆ ಗಂಟೆಗಳನ್ನ ಕಟ್ಟಿದ್ದಾರೆ. ನಾನು ಕೇಳಿರೋ ಕತೆ ಪ್ರಕಾರ ಈ ಜಾಗದಲ್ಲಿ ಹೆಚ್ಚು ಸೌತೆಕಾಯಿ ಬೆಳೀತಾ ಇದ್ರು. ಸೌತೆಕಾಯಿನ ದೇವ್ರಿಗೆ ನೈವೇದ್ಯ ಮಾಡ್ತಿದ್ರಂತೆ. ದೇವ್ರನ್ನ ಅಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಗಣೇಶನ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಅಂತ ಹೆಸರು ಬಂದಿದೆ. ಇಲ್ಲಿ ಸ್ಪೆಷಲ್ ಅಂದರೆ ಅವಲಕ್ಕಿ ಪ್ರಸಾದ ಕೊಡ್ತಾರೆ. ದಪ್ಪ ಅವಲಕ್ಕಿ, ಕಾಯಿ, ಬೆಲ್ಲ, ತುಪ್ಪ ಎಲ್ಲ ಹಾಕಿ ಮಾಡಿರ್ತಾರೆ. ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ ಆ ಪ್ರಸಾದದಲ್ಲಿ. ಮಧ್ಯಾಹ್ನ 12:30ಇಂದ ಊಟ ಕೊಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಾವು ಹೋಗಿದ್ದಿನ ನಮಗೆ ಉಪ್ಪಿನಕಾಯಿ, ಕಾಳುಗೊಚ್ಚು, ಫಸ್ಟು ಅನ್ನ ರಸ ಬಡಿಸಿದ್ರು. ಅದಾದ್ಮೇಲೆ ಅನ್ನ ಸಾಂಬಾರು ಕೊಟ್ಟು ಆಮೇಲೆ ಪಾಯಸ ಕೊಟ್ಟರು. ಊಟ ಮಾತ್ರ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಡೆಫಿನೆಟ್ಲಿ ಯಾರಾದರೂ ಹೋದರೆ ಪಕ್ಕ ಅಲ್ಲಿ ಪ್ರಸಾದ ತಿಂದ್ಕೊಂಡೇ ಬನ್ನಿ. ಇನ್ನು ಅಲ್ಲಿಂದ ಧರ್ಮಸ್ಥಳಕ್ಕೆ ಅಂತ ಹೊರಟ್ವಿ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ, ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೂ ಸಹಿತ ವೀಕೆಂಡ್ಸಲ್ಲೇ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ನಮಗಾಗಲೇ ಟೈಮ್ ಸಿಗುತ್ತೆ. ಬಟ್ ಆ ಟೈಮಲ್ಲಿ ಜನನೂ ಜಾಸ್ತಿ, ಎಲ್ಲ ಕಡೆ ಪಾರ್ಕಿಂಗ್ ಕೂಡ ಫಿಲ್ ಆಗಿಬಿಟ್ಟಿತ್ತು. ಈ ಪಾರ್ಕಿಂಗ್ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬರೋಣ ಅಂತ ಓಡ್ತಾ ಇದ್ದೀವಿ. ಆ್ಯಕ್ಚುಲಿ ಲೇಟಾಗಿ ಹೋಗುತ್ತೆ, ಜನನೂ ಜಾಸ್ತಿ ಇದ್ದಾರೆ. ಈಗೇನಾದರೂ ದರ್ಶನ ಆಗಿಲ್ಲ ಅಂದರೆ ಇನ್ನು ಸಂಜೆ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಆಮೇಲೆ ಕುಕ್ಕಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಒಳಗಡೆ ಹೋದ್ವಿ, ಬಟ್ ಅಲ್ಲಿ ಕ್ಯೂ ಜಾಸ್ತಿ ಇತ್ತು. ಮತ್ತು ಎಲ್ಲರನ್ನೂ ಈ ಕಂಪಾರ್ಟ್ಮೆಂಟ್ಸ್ ಒಳಗಡೆ ಲಾಕ್ ಮಾಡ್ತಿದ್ರು. ಆಲ್ಮೋಸ್ಟ್ 1 ಅವರ್ ನಮಗೆ ಲಾಕ್ ಮಾಡಿ ಇಡ್ಸಿದ್ರು ಅಂತ ಅನಿಸುತ್ತೆ. ಆಮೇಲೆ ನಮ್ಮನ್ನ ಒಳಗಡೆ ಬಿಟ್ಟರು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್.